ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಹೋಗ್ತಿರೋದು ಆಗುಂಬೆ ಘಾಟ್ ಮುಖಾಂತರ ಶೃಂಗೇರಿಗೆ. ಸೊ ನೋಡ್ಬೋದು, ಇದು ಮುರುಡೇಶ್ವರ ಮೇನ್ ರೋಡು. ನಾವಿವಾಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹುಬ್ಳಿಗೆ ಬೇಗ ಹೊರಟು ಶೃಂಗೇರಿ ಹೋಗ್ತಿರುವಂಥದ್ದು. ನಾವಿವಾಗ ಹೋಗ್ತಿರೋದು ಕುಂದಾಪುರ ರೂಟು. ಸೊ ಇನ್ನು ಕುಂದಾಪುರ ಬಿಟ್ಟು ಹಿಂದೆಯೇ ಸ್ವಲ್ಪ ಲೆಫ್ಟಿಗೆ ಹೋದರೆ ಸೀದಾ ಆಗುಂಬೆ ಘಾಟ್ ಮುಖಾಂತರ ಶೃಂಗೇರಿ ಹೋಗ್ಬೋದು. ಈಗ ಹೋಗ್ತಾ ಆಂದಿವಿನಲ್ಲೇ ಮರವಂತೆ ಬೀಚ್ ಸಿಗುತ್ತೆ, ಬಟ್ ನಾವಲ್ಲಿ ಸ್ಟಾಪ್ ಕೊಡೋಲ್ಲ. ಯಾಕಂದರೆ ನಮ್ಮದು ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಜಸ್ಟ್ ಆಗುಂಬೆ ಘಾಟಲ್ಲಿ ಮಾತ್ರ ನಾವು ಸ್ಟಾಪ್ ಕೊಡ್ತೇವೆ. ನೋಡ್ತಾ ಇರ್ಬೋದು, ಇದು ಮರವಂತೆ ಬೀಚು. ನಾನು ಹಿಂದಿನ ವೀಡಿಯೋದಲ್ಲಿ 1 ಅವರ್ ಟ್ರಿಪ್ ಹೋದಾಗ ನಾನು ಮರವಂತೆ ಬೀಚಿನ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ಸೊ ನೀವು ಹೋಗ್ಬಿಟ್ಟು ಅಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ಈ ಟೈಮಲ್ಲೆಲ್ಲ ಈಜುಡಿಯೋಕ್ಕಂತೂ ಆಗೋಲ್ಲ, ಯಾಕಂದರೆ ಸ್ವಲ್ಪ ಹೆವಿ ಬಿಸಿಲು ಮತ್ತು ನಮ್ಮದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನಾವು ಸೀದಾ ಅಲ್ಲಿಗೆ ಹೋಗ್ತೀವಿ. ನೋಡ್ಬೋದು, ಇದು ಸೌಪರ್ಣಿಕಾ ನದಿ. ನಮ್ಮ ಕರ್ನಾಟಕದಲ್ಲೇ ಇರುವಂಥ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಬೀಚು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ನದಿ ಮತ್ತು ಮತ್ತೊಂದು ಕಡೆ ಸಮುದ್ರ ಮಧ್ಯ ರೋಡ್ ಹೋಗುವಂಥದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಧ್ಯ ಆದಷ್ಟು ಯಾರಾದರೂ ಉಡುಪಿ ಸೈಡ್ ಹೋದರೆ ತಪ್ಪದೇ ಈ ಬೀಚನ್ನು ವಿಸಿಟ್ ಮಾಡಿ. ನೋಡ್ಬೋದು, ಇಲ್ಲೆಲ್ಲ ಏನು ಕಲ್ಲು ಹಾಕಿದರೆ, ಸೊ ಇಲ್ಲೆಲ್ಲ ಫೋಟೋ ಎಲ್ಲ ತೊಗೋಬೋದು. ಬಟ್ ಎಡ್ಜಿಗಂತೂ ಹೋಗೋಕ್ಕೆ ಹೋಗ್ಬಿಡಿ, ಯಾಕಂದರೆ ಪಾಚಿಗಟ್ಟಿರುತ್ತೆ, ಜಾರುತ್ತೆ. ಸೊ ಎಂಥ ಸ್ವಿಮ್ಮಿಂಗ್ ಬರೋರಾದರೂ ಸಹ ಆ ಅಲೆಗಳ ಹೊಡೆತಕ್ಕೆ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಈ ಏನು ಊರಿದೆ, ಇದು ನನಗೆ ಊರಿಂದ ಹೆಸರು ಗೊತ್ತಿಲ್ಲ. ಸೊ ಇಲ್ಲಿ ಲೆಫ್ಟಿಗೆ ತೊಗೋಬೇಕಾಗತ್ತೆ. ಯಾರಾದರೂ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೂ ಸಹ ಗೊತ್ತಾಗುತ್ತೆ. ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಸೀದಾ ಆಗುಂಬೆ ಘಾಟಿಗೆ ಹೋಗ್ಬೋದು. ಸ್ಟ್ರೈಟ್ ಹೋದರೆ ನೆಕ್ಸ್ಟು ಕುಂದಾಪುರ ಸಿಗುತ್ತೆ. ಅದಾದಮೇಲೆ ನಾವು ಉಡುಪಿ ಎಲ್ಲ ಸಿಗುವಂಥದ್ದು. ಈಗ ಆಗುಂಬೆ ಘಾಟ್ ಏನಿದೆ, ಇದು 8ರಿಂದ 9 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುವಂಥದ್ದು. ಇನ್ನು ಈ ಆಗುಂಬೆ ಘಾಟಲ್ಲಿ 14 ಏರ್ ಬೆಂಡ್ ಬರ್ತವೆ, 14 ಏರ್ ಬೆಂಡ್ಸು. ಸೊ ನಮ್ಮ ಏನು ಕರ್ನಾಟಕದಲ್ಲಿರುವಂಥ ಘಾಟ್ಗಳಲ್ಲಿ ಇದು ಸಹ ಒಂದು ಡೇಂಜರ್ ಆಗಿರುವಂಥ ಘಾಟು. ಸೊ ನೋಡ್ಬೋದು, ನಾವಿನ್ನು ಘಾಟ್ ಸಿಗೋಕ್ಕಿಂತ ಮುಂಚೆ ಟಿಫನ್ಗೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ವಿ. ನಾವು ಟಿಫನ್ನ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ದರಿಂದ ಇಲ್ಲೇ ಟಿಫನ್ ಮಾಡಿಕೊಂಡು, ಸೊ ನಮ್ಮ ಯಾಕಂದರೆ ಖರ್ಚು ಕಮ್ಮಿ ಆಗುತ್ತೆ. ಮತ್ತಿನ್ನು ಕೆಲವೊಂದು ಹೋಟೆಲ್ಗಳಲ್ಲಿ ಟಿಫನ್ನು ಅಷ್ಟಕ್ಕಷ್ಟೇ. ಸೊ ನಮ್ಮ ಲತೇಶ್ ಅಣ್ಣ, ನಮ್ಮ ಲಕ್ಷ್ಮಣಣ್ಣ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವಿವಾಗ ಸೀದಾ ಆಗುಂಬೆ ಘಾಟಿಗೆ ಹೋಗುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಘಾಟು ಮಾತ್ರ. ಸಾಧ್ಯ ಆದಷ್ಟು ಹುಷಾರಾಗಿ ಹೋಗಿ. ಮಳೆ ಟೈಮಲ್ಲಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಇದು ನಮ್ಮ ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಸೊ ಹಂಗಾಗಿ ಇದನ್ನು ಸೌತಿನ ಚಿರಾಪುಂಜಿ ಅಂತಲೂ ಕರೀತಾರೆ. ನೋಡ್ಬೋದು ಯಾವ ಥರ ಇದೆ ಫಾರೆಸ್ಟ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಂತೂ. ಅದನ್ನು ನೋಡೋ ಮಜಾನೇ ಬೇರೆ. ಇದು ಆಗುಂಬೆ ಘಾಟ ಎಂಟ್ರ್ ಆಗೋಕ್ಕಿಂತ ಮುಂಚೆ ಸಿಗುವಂಥ ಚೆಕ್ ಪೋಸ್ಟು. ಏನು ಬೆಟ್ಟದ ಮೇಲೆ ಟವರ್ ಕಾಣ್ತಿದೆಯಲ್ಲ, ಸೊ ಅದರಲ್ಲೇ ಘಾಟ್ ಸೆಕ್ಷನ್ ಇರುವಂಥದ್ದು. ಸೊ ಈ ಬೆಟ್ಟ ದಾಟಿ ಆ ಕಡೆ ಹೋದ್ರೇ ನಮಗೆ ಶೃಂಗೇರಿ ಸಿಗುವಂಥದ್ದು. ನೋಡೋದಕ್ಕೆ ತುಂಬ ಚಿಕ್ಕ ಬೆಟ್ಟ, ಏನು ಅಂಥ ಹೈಟ್ ಇಲ್ಲ ಅಥವಾ ನಾರ್ಮಲ್ಲು ಅಂತ ಅನಿಸುತ್ತೆ. ಬಟ್ ಆ ಏರ್ ಬೆಂಡ್ಗಳು ನೋಡಿಬಿಟ್ರೆ ಗಾಬರಿಗೆ ಹೋಗ್ಬೇಕು, ಅಷ್ಟು ಡೇಂಜರಸ್ ಆಗಿರುವಂಥ ಘಾಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಹಂಗೆ ನೋಡಿಕೊಂಡ್ರೆ ನಮ್ಮ ಶಿರಡಿ ಘಾಟ್ ಈಸಿ. ಆಮೇಲೆ ಇನ್ನು ಚಾರ್ಮಾಡಿ ಘಾಟು ಕಷ್ಟ, ಮತ್ತು ಇದು ಸ್ವಲ್ಪ ಕಷ್ಟನೇ. ನೋಡ್ಬೋದು ಯಾವ ಥರ ಇದೆ ಎಂಟ್ರ್ ಆಗೋವಂಥದ್ದು ಅಂತ. ಇಲ್ಲಿಂದ ಇವಾಗ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಈ ಏನು ತಡೆಗೋಡೆಗಳಿದೆ ಇಲ್ಲಿಂದ ಒಟ್ಟು 14 ಏರ್ ಬೆಂಡ್ ಬರುತ್ತೆ. ತುಂಬ ಅಂದರೆ ತುಂಬ ಡೇಂಜರ್ ಆಗಿದೆ. ಮಳೆ ಟೈಮಲ್ಲಿ ಬಂದ್ರಂತೂ ನೋಡೋದಕ್ಕೆ ಸ್ವರ್ಗ ಅಂತಲೇ ಹೇಳ್ಬೋದು. ಆ ವ್ಯೂ ಪಾಯಿಂಟಲ್ಲಿ ಸನ್ಸೆಟ್ ವ್ಯೂ ನೋಡೋವಂಥ ಮಜಾನೇ ಬೇರೆ. ಇನ್ನು ಸನ್ಸೆಟ್ ನೋಡಬೇಕು ಅಂದರೆ ಇಲ್ಲಿಗೆ ಯಾವತ್ತು ಬಂದರೆ 6:30ಯಿಂದ 6:45 ಆ ಟೈಮಲ್ಲಿ ಬಂದರೆ ಸನ್ಸೆಟ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಂಜೆ ಟೈಮಲ್ಲಿ ಜಾಸ್ತಿ ಜನ ಇರ್ತಾರೆ, ಬಟ್ ವೀಕೆಂಡಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಅದರ್ವೈಸ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಜನಸಂಖ್ಯೆ. ಇನ್ನು ಈ ಘಾಟ್ ಏನಿದೆ, ಇದು ಸಮುದ್ರ ಮಟ್ಟದಿಂದ 825 ಮೀಟ್ರ್ ಎತ್ತರ ಇರುವಂಥದ್ದು. ಇದು ಉಡುಪಿ ಆಗುಂಬೆ ರೋಡು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಕರ್ವ್ ಇದೆ ಅಂತ. ಇನ್ನು ಏನು ಸನ್ಸೆಟ್ ಆಗುವಂಥ ಪಾಯಿಂಟ್ ಇದೆ ಅದು ಚೆನ್ನಾಗಿದೆ, ಬಟ್ ಅದನ್ನು ಮೇಂಟೈನ್ ಚೆನ್ನಾಗಿ ಮಾಡಿಲ್ಲ. ಮಳೆ ಟೈಮಲ್ಲಿ ಬಂದರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಜಾಸ್ತಿ ಕ್ರೌಡ್ ಆದರೆ ಅದು ಏನು ಕತೆನೋ ಗೊತ್ತಿಲ್ಲ. ಇನ್ನು ಕೆಲವೊಂದು ಕಡೆ ಅಂತೂ ಈ ತಡೆಗೋಡೆಗಳೆಲ್ಲ ಇದೆಯಲ್ಲ, ಸೊ ಅದೆಲ್ಲ
ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇಲ್ಲಿಂದ ನೋಡ್ಬೋದು ಆ ಕೆಳಗಡೆ ಊರಿದೆಯಲ್ಲ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈ ಆಗುಂಬೆ ಅನ್ನೋ ಊರೇನಿದೆ ಇದು ಜಾಸ್ತಿ ಜನಸಂಖ್ಯೆ ಏನಿಲ್ಲ, ಜಸ್ಟ್ ಒಂದು 500 ಮೆಂಬರ್ ಏನೋ ಇದ್ದಾರೆ ಅನಿಸುತ್ತೆ, 500 ಜನ ಇರುವಂಥ ಊರಿದು ಅಷ್ಟೇ. ತುಂಬ ಚಿಕ್ಕ ಊರು. ಮತ್ತಿನ್ನು ಮಲೆನಾಡಿಗೆ ತುಂಬ ಅಂದರೆ ತುಂಬ ದೊಡ್ಡದಾದಂಥ ಕೊಡುಗೆ ಕೊಡ್ತಾರಂಥ ಈ ಫಾರೆಸ್ಟ್ ಏರಿಯಾ ಅಂತಲೇ ಹೇಳ್ಬೋದು. ಇದು ಶಿವಮೊಗ್ಗ ಡಿಸ್ಟಿಕ್ಕು, ತೀರ್ಥಹಳ್ಳಿ ತಾಲೂಕಿಗೆ ಸೇರುತ್ತೆ. ನೋಡ್ಬೋದು ಯಾವ ಥರ ಇದೆ ಅಂತ. ಇನ್ನೇನು ಸನ್ಸೆಟ್ ಆಗುವಂಥ ಪಾಯಿಂಟು ಬಂದೇ ಬಿಡ್ತು. ಅಲ್ಲೋಗ್ಬಿಟ್ಟು ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಶೃಂಗೇರಿಗೆ ಹೋಗ್ತೇವೆ. ರೋಡು ತುಂಬ ಚಿಕ್ಕದಾಗಿರುತ್ತೆ, ಸಾಧ್ಯ ಆದಷ್ಟು ಬಂದರೆ ಹುಷಾರಾಗಿ ಬನ್ನಿ. ಆಮೇಲೆ ಗಾಡಿ ಕೆಟ್ಟೋದ್ರೆ ಅಥವಾ ಪಂಚರ್ ಆದರೆ ಯಾರೂ ಬರೋಕ್ಕಾಗಲ್ಲ, ಎಲ್ಪ್ ಮಾಡೋಕ್ಕಾಗಲಿ. ಯಾಕಂದರೆ ಅಷ್ಟು ಚಿಕ್ಕದಾದಂಥ ರೋಡಲ್ಲಿ. ಸೊ ಸಾಧ್ಯ ಆದಷ್ಟು ಹುಷಾರಾಗಿ ಹೋಗಿ. ಈಗ ನೋಡ್ತಾ ಇರೋದೇ ಸನ್ಸೆಟ್ ಪಾಯಿಂಟು. ಪಿಲ್ಲರ್ಗಳಂತೂ ತುಂಬ ಹಳೆಯದು ಅಂತಲೇ ಹೇಳ್ಬೋದು. ಸ್ವಲ್ಪ ಭಯನೇ ಆಗುತ್ತೆ, ಯಾಕಂದರೆ ಅಷ್ಟು ಹೈಟ್ ಇದೆ. ಮಾತ್ರ ಮೇಂಟೆನೆನ್ಸ್ ಪರವಾಗಿಲ್ಲ ರೋಡು. ಬೇರೆ ಕಡೆ ಏನು ಘಾಟ್ ಸೆಕ್ಷನ್ಗಳಿಗೆ ಕಂಪೇರ್ ಮಾಡಿದರೆ ಚಿಕ್ಕ ರೋಡು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಆ ಪಿಲ್ಲರ್ಗಳು ಸ್ವಲ್ಪ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ಇಲ್ಲೇ ಸ್ಟಾಪ್ ಕೊಟ್ಕೋಬೋದು. ಇಲ್ಲಿ ಏನು ಕಾರ್ ಹೋಗ್ತಿದೆಯಲ್ಲ, ಇಲ್ಲಿ ಗಾಡಿಗಳನ್ನು ಸ್ಟಾಪ್ ಮಾಡಿಕೊಂಡು ಹೋಗಿ ನಾವು ಸನ್ಸೆಟ್ ಪಾಯಿಂಟ್ನ ನೋಡ್ಕೊಂಬರ್ಬೋದು. ಮತ್ತು ಸಾಧ್ಯ ಆದಷ್ಟು ಏನು ಪ್ಲಾಸ್ಟಿಕ್ಕು ಕವರ್ಗಳಿದೆ ಸಾಧ್ಯ ಆದಷ್ಟು ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ಡಸ್ಟ್ಬಿನ್ನಿಗೆ ಹಾಕಿ, ಅದು ಬಿಟ್ಟು ಇಲ್ಲೆಲ್ಲ ಫಾರೆಸ್ಟಲ್ಲೆಲ್ಲ ಹಾಕಿ ಸೌಂದರ್ಯ ಏನಿದೆ ನಮ್ಮ ನೇಚರ್ದು ಅದನ್ನು ಹಾಳು ಮಾಡಿಬಿಡಿ. ಇದೇನು ಸನ್ಸೆಟ್ ಪಾಯಿಂಟು. ಎಲ್ಲ ಕಡೆಯೂ ಡಸ್ಟ್ಬಿನ್ ಇಟ್ಟಿದ್ದಾರೆ. ಮತ್ತು ಮೇಲ್ಗಡೆ ವ್ಯೂ ಪಾಯಿಂಟ್ ಅಲ್ಲೊಂದಿದೆ. ಸೊ ಅಲ್ಲಿಗೆ ಯಾರೂ ಅಲೋ ಮಾಡ್ತಾಯಿಲ್ಲ, ಯಾಕಂದರೆ ಅದು ಸೂಸೈಡ್ ಪಾಯಿಂಟ್ ಆಗಿ ಬದಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದನ್ನು ಮಾತ್ರ ನೋಡೋಕೆ ಬಿಡ್ತಾರೆ. ಮಾತ್ರ ಚಿಕ್ಕ ಮಕ್ಕಳನ್ನ ಕರ್ಕೊಬಂದರೆ ಇಲ್ಲೆಲ್ಲ ಹತ್ತಿ ಕೂರಿಸೋದು, ಮೇಲೆ ಕೂತ್ಕೊಂಡು ಫೋಟೋ ತಗೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಡೇಂಜರು. ಕೆಳಗೆ ಬಿದ್ದರಂತೂ ಜೀವ ಸಹಿತ ಉಳ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಹೈಟ್ ಇದೆ. ಸೊ ನೋಡ್ಬೋದು ನಮ್ಮ ಆಗುಂಬೆ ಘಾಟಿನ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಂತ. ಘಾಟ್ ಸೆಕ್ಷನ್ ಎಷ್ಟು ಚೆನ್ನಾಗಿದೆಯೋ ಅದರ ಬ್ಯೂಟಿನೂ ಅಷ್ಟೇ ಚೆನ್ನಾಗಿದೆ. ಸಾಧ್ಯ ಆದಷ್ಟು ಅಲ್ಲಿ ಏನು ಕಂಬಿಗಳ ಥರ ಇದೆ, ಸೊ ಅದೆಲ್ಲ ಡ್ಯಾಮೇಜ್ ಆಗಿದೆ ಸಿಮೆಂಟಿಂದು. ಸಾಧ್ಯ ಆದಷ್ಟು ಅದನ್ನು ಸ್ವಲ್ಪ ಮ್ಯಾನೇಜ್ಮೆಂಟ್ ಯಾರು ನೋಡ್ಕೊತಿದ್ದಾರೆ ಅವರು ಅದನ್ನು ರೆಡಿ ಮಾಡಿದರೆ ತುಂಬ ಒಳ್ಳೆಯದು. ಈಗ ಚಾರ್ಮಡಿ ಘಾಟ್ ಸನ್ಸೆಟ್ ಪಾಯಿಂಟ್ ನೋಡ್ಕೊಂಡು ಇವಾಗ ಶೃಂಗೇರಿಗೆ ಹೋಗ್ತೀವಿ.
ಸೊ ಶೃಂಗೇರಿ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಸೊ ಸಾಧ್ಯ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.